ಎಷ್ಟು ಚೆನ್ನಾಗಿ ಕೂದಲು ಅನ್ನೋದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಲೈವ್ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ ಅಲ್ಲ. ನಾನಿಲ್ಲಿ ಅಲೋವೆರಾ ತಗೊಂಡಿದ್ದೀನಿ. ಅಲೋವೆರಾನ ತಗೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ತುದಿನಲ್ಲೂ ಕೂಡ ಈ ತರ ಕಟ್ ಮಾಡ್ಕೊಳ್ಬೇಕು ಮತ್ತು ಈ ಕಡೆ ತುದಿನಲ್ಲೂ ಕೂಡ ಅದೇ ವಿಧಾನದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡ ನಂತರ ಈಗ ಮೇಲ್ಭಾಗದ ಅಲೋವೆರಾ ಪದರನ ಸಿಪ್ಪೆನ ತೆಗೆದ್ಬಿಟ್ಟು ನೋಡಿ, ಒಳಗಡೆ ಇರುತ್ತಲ್ವ ಜೆಲ್ ಜೆಲ್ ಥರ, ಈಗ ಆ ಅಲೋವೆರಾ ಭಾಗನ ತೆಗಿತಾ ಇದ್ದೀನಿ. ಇದರಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದಿರುತ್ತೆ, ತುಂಬಾ ಒಳ್ಳೆಯದು. ನೋಡಿ, ಈಗ ಅಲೋವೆರಾ ಜೆಲ್ಲನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಬ್ಲೆಂಡರ್ ಜಾರ್ಗೆ. ಅದ್ರ ಜೊತೆಗೆ ಹಿಂದೆ ತೊಟ್ಟು ತೆಗೆದಿರೋ ಅಂಥ ದಾಸವಾಳದ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ನುಣ್ಣಗೆ ಇವಾಗ ರುಬ್ಕೊಂಡು ಬರೋಣ ಬನ್ನಿ. ನೋಡಿ ಯಾವ ರೀತಿ ಒಂದು ರೆಮಿಡಿ ಅನ್ನೋದು ಸಿದ್ಧ ಆಗಿದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಇದನ್ನು ಈಗ ಒಂದು ಬೌಲ್ಗೆ ಅಂತೇಳಿ ಹಾಕ್ಕೊಳ್ಳೋಣ. ದಾಸವಾಳ ಹೂ ಆಗಿರ್ಬೋದು ಅಥವಾ ಅಲೋವೆರಾ ಜೆಲ್ ಆಗಿರ್ಬೋದು, ಎರಡು ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಕೆಲವರಿಗೆ ಕೂದಲು ತುಂಬಾ ಡಲ್ ಆಗಿರುತ್ತೆ, ಶೈನಿ ಆಗಿರಬೇಕು ಅಂತೇಳಿ ಆಸೆ ಪಡ್ತಾರೆ. ಮತ್ತು ಕೆರೋಟಿನ್ ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟ್ ಅಂತೆಲ್ಲ ಹೊರಗಡೆ ಹೋಗ್ತಾರೆ. ಅದು ಯಾವುದು ಬೇಡ, ಮನೆಯಲ್ಲೇ ಈ ರೀತಿ ಅಲೋವೆರಾ ಗಿಡನ ಹಾಕ್ಕೊಳ್ಳಿ. ವಾರಕ್ಕೊಮ್ಮೆ ಈ ರೀತಿ ಅಲೋವೆರಾನ ಕಟ್ ಮಾಡಿಕೊಂಡು ಜೊತೆಗೆ ದಾಸವಾಳದ ಹೂವನ್ನು ತಗೊಂಡು ಇದ್ರ ಜೊತೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಈ ಒಂದು ಪ್ಯಾಕನ್ನು ಕೂದಲಿಗೆ ಹಚ್ಚಬೇಕಾಗತ್ತೆ. ಸ್ನಾನ ಮಾಡೋದಕ್ಕಿಂತ 10 ನಿಮಿಷಗಳ ಮುಂಚೆ ಈ ಒಂದು ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಚೆನ್ನಾಗಿ ಕೂದಲಿಗೆ ಮತ್ತು ತಲೆ ಬುಡಕ್ಕೆಲ್ಲ ಹಚ್ಚಿ ಇದನ್ನು ಮಸಾಜನ್ನು ಮಾಡಿ 10ರಿಂದ 15 ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ನೀವು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ನೀವು ರೆಗ್ಯುಲರಾಗಿ ಬಳಸುವಂಥ ಶಾಂಪೂನ ಬಳಸಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನಂತರ ರಿಸಲ್ಟ್ ನೋಡಿದರೆ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಕೂದಲೆಲ್ಲ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಅಥವಾ ಸಲೂನ್ಗೆ ಹೋಗಿದ್ದೀರಾ ಅಂತೇಳಿ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಕೂದಲೆಲ್ಲ ಶೈನ್ ಬರುತ್ತೆ. ಸೊ 10ರಿಂದ 15 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. ಈ ಒಂದು ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಹಚ್ಚಿದ ಮೇಲೆ ವಾರದಲ್ಲಿ ಒಮ್ಮೆ ಆದರೂ ನೀವು ಈ ಒಂದು ಹೇರ್ ಪ್ಯಾಕನ್ನು ಸಿದ್ಧ ಮಾಡ್ಕೊಂಡು ಹಚ್ಚಿ. ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಸೊ ಉದ್ದ ಕೂದಲು ಬೇಕು ಅನ್ನೋರು ಖಂಡಿತ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ನೋಡಿ, ಕೂದಲು ಎಷ್ಟು ಚೆನ್ನಾಗಿ ಬೌನ್ಸಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಅದ್ರ ಜೊತೆಗೆ ಕೂದಲು ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ ಕೂಡ ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕೂದಲು ಅನ್ನೋದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಲೈವ್ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ ಅಲ್ಲ. ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ.